ಇದು ಬಂದ್ಬಿಟ್ಟು ನ್ಯೂಸ್ ಪೇಪರ್ ಇಂದ ಮಾಡಿರುವಂತ ಗಣಪತಿ ಬ್ಯಾರಿ ವಡ ಅಂತ. ಇದ್ರ ಕೂಡ ಟಮಾಟಿ ಚಟ್ನಿ ಕೊಟ್ಟಾರ. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಆಕ್ಚುಲಿ ನಾನು ಇವತ್ತು ಹುಬ್ಳಿಗೆ ನಮ್ಮ ಕಾಕಾ ಅವ್ರ ಮನೆಗೆ ಬಂದಿದ್ದಾರೆ. ಸೊ ಹಂಗೆ ನಮ್ಮ ಅಣ್ಣ ಅವರು ಇಲ್ಲೇ ಇರ್ತಿದ್ರು, ಗಣೇಶ್ ಅಣ್ಣ ಅಂಥೇಳಿ. ಇವ್ರು ಕೂಡ ಇವತ್ತು ಒಂದಿನ ಪೂರ್ತಿ ಹುಬ್ಳಿ ನೋಡೋಣ ಅಂತ ಬರ್ರಿ. ನಮ್ಮ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಾಜೇಶ್ ಅಣ್ಣರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುವೆವು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗ ನಾವು ಹಾಲು ಹಾಕೋತ ಎಲ್ಲ ಏರಿಯಾ ನೋಡ್ಲಾಗ್ತೀವ್ರಿ, ಬರ್ರಿ ನೋಡೋಣ. ಹಾಲು ತೆಗಿತಾರೆ ನೋಡ್ರಿ. ನಮ್ಗೆ ಹುಬ್ಬಳ್ಳಿಯಲ್ಲಿ ಅತ್ಯಂತ ದೊಡ್ಡ ಹಾಲಿನ ವ್ಯಾಪಾರಸ್ಥರಂತ ಅಕ್ಷಯ್ ಜಾನುಗಸ್ ಅವರು ಇವತ್ತು ಬೆಳಗಿನ ಜಾವ 10 ಗಂಟೆಗೆ ರಾಜೇಶ್ ಅಣ್ಣ ಅವ್ರು ನಮ್ಗೆ ಕಾಲ್ ಮಾಡಿದರು. ಅದಕ್ಕೆ ರಾಜೇಶ್ ಅಣ್ಣವ್ರಿಗೆ ಭೇಟಿಯಾಗಿ ಸ್ವಲ್ಪ ನಮ್ಗೆ ಅತ್ತಾಗಿದ್ದಾಗ ಹುಬ್ಬಳ್ಳಿಯಲ್ಲಿ ಕೆಲವೊಂದು ಕಡೆ ನಮ್ಮ ಸ್ನೇಹಿತರಾದಂಥ ಅಕ್ಷಯ್ ಅವರು ಹಾಲು ಹಾಕುವ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಸಮಯ ಇದಾದ ನಂತರ ಹುಬ್ಬಳ್ಳಿಯಲ್ಲಿ 3 ಗಂಟೆ ನಂತರ ಶ್ರೀ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ 3 ಜನ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಒಬ್ಬರು ನಾಗರದವರು ಅವ್ರಿಗೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಹುಬ್ಬಳ್ಳಿಯಲ್ಲಿ ಸುಮಾರು 25ರಿಂದ 30 ಫುಟ್ ಅತಿ ದೊಡ್ಡದಾದಂಥ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಯಾವ ಥರ ಇಲ್ಲಿ ಕಾರ್ಯಕ್ರಮ ನಡೆಯೋದು, ಯಾವ ಥರ ಇಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ ಮಾಡ್ತಾರ ಅನ್ನೋದನ್ನ ನಾವು ತೋರಿಸ್ತೀವಿ. ಇವ್ರು ನಮ್ಮ ಗಣೇಶ್ ಅಣ್ಣ ನಮಗೆ ಇವತ್ತು ತೋರಿಸೋರದಾರ. ನಿಜ ಹೇಳೋದಾದ್ರೆ ಹುಬ್ಬಳ್ಳಿ ಮುಂಬೈಗಿಂತ 2ನೇ ಛೋಟ ಮುಂಬೈ ಅಂತ ಹೇಳಲಾಗುತ್ತೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ. ನಾವು ನಿಮ್ಮ ಭೇಟಿ ಮಧ್ಯಾಹ್ನ 3 ಗಂಟೆಯ ನಂತರ. ನಾಷ್ಟ ಮಾಡಕ್ಕಂತೇಳಿ ಹೋಟೆಲ್ ಬಂದ್ವಿ. ಇದೇನೋ ಡಿಫ್ರೆಂಟ್ ಆಗಿರುವಂಥದ್ದು ಒಂದೇನೋ ಬಜ್ಜಿ ಐತ್ರಿ. ಓಕೆ, ಬ್ಯಾರಿ ವಡ ಅಂತ. ಇದ್ರ ಕೂಡ ಟಮಾಟಿ ಚಟ್ನಿ ಕೊಟ್ಟಾರ. ನೋಡೋಣ ಟೇಸ್ಟ್ ಏನು. ನಮ್ಮ ಹುಬ್ಬಳ್ಳಿಯಲ್ಲಿರೋಂಥ ಸ್ಪೆಷಲ್ ರೀ ವಡ. ಸ್ವಲ್ಪ ಏನೋ ಡಿಫ್ರೆಂಟ್ ಆಗೈತಿ ಟೇಸ್ಟ್, ಅಂದ್ರೂ ಮಸ್ತ್ ಐತ್ರಿ. ನೀವು ಇಲ್ಲಿ ಹುಬ್ಳಿಗೆ ಅದು ಬಂದಾಗ ಈ ಒಂದು ದಾಳ ವಡ ಅಂತ ಐತಿ, ಇದನ್ನು ಟೇಸ್ಟ್ ಮಾಡಿರಿ. ಹಂಗೆ ಒಂದು ಕಪ್ ಚಹಾ ಕುಡಿದು ಹೋಗ್ರಿ, ಎಕ್ದಮ್ ಮಸ್ತ್ ಇರ್ತದೆ. ಸೊ ಫ್ರೆಂಡ್ಸ್, ಹುಬ್ಬಳ್ಳಿಯಲ್ಲಿ ಭಾಳಷ್ಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ರಾಗ ಭಾಳ ಪ್ರಸಿದ್ಧವಾದ ಗಣಪತಿ ಅಂದ್ರೆ ಹಿಂದೆ ನೋಡ್ತಾ ಇರ್ಬೋದು, ಹುಬ್ಬಳ್ಳಿಕ ರಾಜ ಅಂಥೇಳಿ. ಇದು ಪೂರ್ತಿ ಈಕೋ ಫ್ರೆಂಡ್ಲಿ ಗಣಪತಿ ಆಗಿರುತ್ತೆ. ಸೊ ಇದರ ಎತ್ತರ ಬಂದುಬಿಟ್ಟು 27 ಫೂಟ್ ಎತ್ತರ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಅದ್ಭುತವಾದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಸೊ ಫ್ರೆಂಡ್ಸ್, ಇಲ್ಲೊಂದು ಗಣಪತಿ ನೋಡಿದೆ ನಾನು. ಇದು ಹುಬ್ಳಿಕ ಸಾಮ್ರಾಟ್ ಅಂತ. ಈ ಒಂದು ಗಣಪತಿ ನೀವು ನೋಡ್ಲಾಗ್ತಿರಲ್ಲ, ಯಾವುದೇ ರೀತಿ POP ಇಲ್ಲ, ಯಾವುದೇ ರೀತಿ ಫೈಬರ್ದು ಗಣಪತಿ ಅಲ್ಲ. ಇದು ಬಂದ್ಬಿಟ್ಟು ನ್ಯೂಸ್ ಪೇಪರ್ನಿಂದ ಮಾಡಿರುವಂಥ ಗಣಪತಿ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಹಿಂದೆ. ಸೊ ನಿಮಗೆ ಇದೇ ರೀತಿ ತೋರಿಸ್ತಾ ಇರ್ತೀನಿ. ಸೊ ಈ ವಿಡಿಯೋನ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಮತ್ತೆ ತೋರಿಸ್. ನಾವೀಗ ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಾಪನೆಗೊಂಡ ಮರಾಠಿ ಗಲ್ಲೀಚ ಹುಬ್ಬಳ್ಳಿಚ ಮಹಾರಾಜ ಗಣಪತಿಯನ್ನು ನೋಡಕ್ಕೆ ಬಂದಿದ್ದೇವೆ. ಇದು ಒನ್ ಆಫ್ ದಿ ಬೆಸ್ಟ್ ಗಣಪತಿ ಅಂತ ಇಲ್ಲಿ ಹೇಳಲಾಗುತ್ತದೆ. ಈ ಒಂದು ಗಣಪತಿ ಹುಬ್ಬಳ್ಳಿಚ ಮಹಾರಾಜ ಅಂತ, ಇದು ಅತಿ ಸುಂದರವಾದ ಮತ್ತು ಅತಿ ಎತ್ತರವಾದ ಗಣಪತಿಗಳಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಮಧ್ಯಾಹ್ನ 2:30 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ DJ ಪರ್ಮಿಷನ್ ಕೊಡಲಾಗಿದೆ. ಅದಕ್ಕಾಗಿ ಇವಾಗ್ಲೇನೆ ವಿಸರ್ಜನೆ ಕಾರ್ಯಕ್ರಮಕ್ಕಾಗಿ ಏನೇನ್ ಸಿದ್ಧತೆ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಲಕ್ಷಾಂತರ ಜನರು ಇಲ್ಲಿ ಸೇರಿದ್ದಾರೆ. ಸೊ ಇವಾಗ ಈ ಒಂದು ಭವ್ಯವಾದ ಮೆರವಣಿಗೆಯನ್ನು ನಾವು ನೋಡ್ತೀವಿ. ಇಲ್ಲಿ ಆಲ್ರೆಡಿ DJ ಸೌಂಡ್ ಚೆಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡ್ತಿರ್ಬೋದು, ಇದು ಗಣಪತಿಯ ವಿಸರ್ಜನೆ ಸಲುವಾಗಿ ಇಷ್ಟು ಜನ ಸೇರ್ಯಾರಿಲ್ಲಿ. ಮುಂದಲ್ಲಿ ಕಾಂಪಿಟೇಷನ್ ನಡೆದೈತಿ DJದ. ಬರ್ರಿ ನಿಮಗೆ ತೋರಿಸ್ತೀನಿ. ಹಂಗೆ ಇಲ್ಲಿ ವಾಯ್ಸ್ ಭಾಳ ಕ್ಲಿಯರ್ ಕೇಳಿಸಲ್ಲ, ಯಾಕಂದ್ರೆ ಭಾಳ ನಾಯ್ಸ್ ಐತಿ ಇಲ್ಲಿ. ಸೊ ನಿಮ್ಗೆ ಅಲ್ಲಿ ಮುಂದೆ ತೋರಿಸ್ತೀನಿ.
ಈಗ ಸಮಯ ರಾತ್ರಿ 10 ಗಂಟೆ ಆಗ್ತಾ ಬಂತು. ಪರ್ಮಿಷನ್ ಕೊಟ್ಟ ಹಾಗೆ ರಾತ್ರಿ 10 ಗಂಟೆ ಮೇಲೆ ಡಿಜೆ ಮತ್ತು ಯಾವುದೇ ರೀತಿ ಸೌಂಡ್ ಅನ್ನ ಹಚ್ಚಬಾರ್ದಂತ ಆದೇಶ ಮಾಡಿದ್ದಾರೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಹುಬ್ಬಳ್ಳಿ ಮಹಾರಾಜ ಗಣಪತಿಯ ಭವ್ಯವಾದ ಮೆರವಣಿಗೆ ನಡೆಯಲಿದೆ.